ಪದ್ಮಪುರಾಣದ ಆದಿಖಂಡದ 21ನೇ ಅಧ್ಯಾಯ. ನಾರದ ಮುನಿಯು ಹೇಳಿದನು, ಎಲೆ ಯುಧಿಷ್ಠಿರ ನೃಪಶ್ರೇಷ್ಠನೇ, ಮುಂದೆ ವಿಹಂಗೇಶ್ವರ ಕ್ಷೇತ್ರವನ್ನು ನೋಡಿದ ಮಾತ್ರದಿಂದಲೇ ಮನುಷ್ಯನು ಸರ್ವ ಪಾಪಗಳಿಂದಲೂ ಮುಕ್ತನಾಗುವನು. ಮುಂದೆ ನರ್ಮದೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡುವವನು ಸ್ವರ್ಗಲೋಕದಲ್ಲಿ ಪೂಜಾರ್ಹನಾಗುವನು. ಮುಂದೆ ಅಶ್ವತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡುವವನು ಕೀರ್ತಿಶಾಲಿಯೂ ಸೌಂದರ್ಯಶಾಲಿಯೂ ಸುಖಿಯೂ ಆಗುವನು. ಮುಂದೆ ಬ್ರಹ್ಮನಿಂದ ನಿರ್ಮಿತವಾದ ಪಿತಾಮಹ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಪಿತೃಗಳಿಗೆ ಪಿಂಡದಾನವನ್ನು ಮಾಡಬೇಕು ಮತ್ತು ತಿಲ ದರ್ಭಸಹಿತವಾದ ಜಲವನ್ನು ದಾನ ಮಾಡಬೇಕು. ಇಲ್ಲಿ ಮಾಡಿದ ಪ್ರತಿಯೊಂದು ಕರ್ಮವು ತೀರ್ಥದ ಮಹಿಮೆಯಿಂದ ಹೆಚ್ಚು ಕಾಲ ಫಲವನ್ನು ಕೊಡುವುದು. ಮುಂದೆ ಸಾವಿತ್ರಿ ತೀರ್ಥದಲ್ಲಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದು ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುವನು. ಮುಂದೆ ಮನೋಹರ ತೀರ್ಥದಲ್ಲಿ ಸ್ನಾನ ಮಾಡುವವನು ಪಿತೃಲೋಕದಲ್ಲಿ ಪೂಜ್ಯನಾಗುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮಾನಸ ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡುವ ಮನುಷ್ಯನು ರುದ್ರಲೋಕದಲ್ಲಿ ಪೂಜ್ಯನಾಗುವನು. ಮುಂದೆ 3 ಲೋಕದಲ್ಲೂ ಪ್ರಸಿದ್ಧವಾದ ಸರ್ವ ಪಾಪಗಳನ್ನು ಪರಿಹರಿಸುವ ಕ್ರತು ತೀರ್ಥವು ಲಭಿಸುವುದು. ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಪಶು ಪುತ್ರಾದಿ ಫಲಗಳನ್ನು ತನ್ನ ಇಷ್ಟಾನುಸಾರವಾಗಿ ಹೊಂದುವನು. ಹೇ ರಾಜೇಂದ್ರನೇ, ಮುಂದೆ ತ್ರಿದಶದ್ಯೋತಿ ಎಂದು ಪ್ರಸಿದ್ಧವಾದ ತೀರ್ಥವನ್ನು ಹೊಂದಬೇಕು. ಅಲ್ಲಿಯೇ ಆ ಪ್ರಸಿದ್ಧರಾದ ಋಷಿ ಕನ್ನಿಕೆಯರು ವ್ರತ ಗ್ರಹಣವನ್ನು ಮಾಡಿ ತಪಸ್ಸನ್ನಾಚರಿಸಿದರು. ಸರ್ವ ಜಗದೀಶ್ವರನಾದ ನಿತ್ಯನಾದ ಶಿವನೇ ನಮಗೆಲ್ಲ ಪತಿಯಾಗಲೆಂದು ಉದ್ದೇಶಿಸಿ ಅವರೆಲ್ಲರೂ ತಪಸ್ಸು ಮಾಡುತ್ತಲಿದ್ದರು. ಹೀಗೆ ತಪಸ್ಸು ಮಾಡುತ್ತಿರುವ ಇವರ ತಪಸ್ಸಿಗೆ ಶಿವನು ಮೆಚ್ಚಿ ಕೋಲೂರಿಕೊಂಡು ಬಂದನು. ಅಸಹ್ಯವಾದ ಮುಖ ವಿಕಾರವನ್ನು ಹೊಂದಿ ನೋಡಿದ ಮಾತ್ರಕ್ಕೆ ಜಿಗುಪ್ಸೆಯುಂಟಾಗುವ ಆಕಾರವನ್ನು ಧರಿಸಿ ಪರಮೇಶ್ವರನು ಆ ಕನ್ನಿಕೆಯರನ್ನು ವರಿಸಲು ಬಂದನು. ಯಾವನು ಬಹು ಕನ್ನಿಕೆಯರನ್ನು ಪಡೆಯುವನೋ ಅವನು ಕನ್ಯಾದಾನ ಫಲವನ್ನು ಬಹುವಾಗಿಯೇ ಪಡೆಯುವನು. ಎಲೆ ಮಹಾರಾಜನೇ, ಆ ತ್ರಿದಶದ್ಯೋತಿ ತೀರ್ಥವೇ ಅಲ್ಲಿಂದೀಚೆಗೆ ದಶಕನ್ಯಾ ಎಂಬುದಾಗಿ ಪ್ರಸಿದ್ಧವಾಯಿತು. ಅಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪೂಜಿಸುವವನು ಸರ್ವ ಪಾಪಗಳಿಂದಲೂ ಮುಕ್ತನಾಗುವನು. ಮುಂದೆ ಸ್ವರ್ಗಬಿಂದು ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡುವವನು ಯಾವಾಗಲೂ ದುರ್ಗತಿಯನ್ನು ನೋಡಲಾರನು. ಅನಂತರ ಅಪ್ಸರೇಶ ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡುವವನು ನಾಗಲೋಕವನ್ನು ಸೇರಿ ಅಪ್ಸರ ಸ್ತ್ರೀಯರೊಂದಿಗೆ ಸಂತೋಷ ಪಡುವನು. ಎಲೆ ದೊರೆಯೇ, ಅನಂತರ ಉತ್ತಮವಾದ ನರಕ ತೀರ್ಥವನ್ನು ಹೊಂದಬೇಕು. ಅಲ್ಲಿ ಸ್ನಾನ ಮಾಡಿ ನರಕೇಶ್ವರನನ್ನು ಪೂಜಿಸಿದರೆ ನರಕವನ್ನು ಹೊಂದುವುದಿಲ್ಲ. ಮುಂದೆ ಭಾರಭೂತ ತೀರ್ಥವನ್ನು ಸೇರಿ ಈಶ್ವರನ ಅವತಾರನಾದ ವಿರೂಪಾಕ್ಷನನ್ನು ಸೇವಿಸುವವನು ರುದ್ರಲೋಕದಲ್ಲಿ ಪೂಜಾರ್ಹನಾಗುವನು. ಈ ಭಾರಭೂತ ತೀರ್ಥದಲ್ಲಿ ಸ್ನಾನ ಮಾಡಿದ ಮಹಾತ್ಮನು ಎಲ್ಲಿ ಮೃತಿಯನ್ನು ಹೊಂದಿದರೂ ಸರಿಯೇ, ಅವನು ಗಣಗಳಿಗೆ ಅಧಿಪತಿಯಾಗುವನು. ಕಾರ್ತಿಕ ಮಾಸದಲ್ಲಿ ಈಶ್ವರನನ್ನು ಪೂಜಿಸುವವನು ಅಶ್ವಮೇಧ ಯಾಗದ 100ರಷ್ಟು ಫಲವನ್ನು ಹೊಂದುವನೆಂದು ವಿದ್ವಾಂಸರು ಹೇಳುವರು. ಘೃತಪೂರ್ಣಗಳಾದ 100 ದೀಪಗಳನ್ನು ಸಮರ್ಪಿಸುವವನು ಸೂರ್ಯ ಸದೃಶಗಳಾದ ವಿಮಾನಗಳನ್ನೇರಿ ಈಶ್ವರನ ಸಮೀಪವನ್ನು ಸೇರುವನು. ಶಂಖದಂತೆಯೂ ಕೋಲು ಮಲ್ಲಿಗೆಯಂತೆಯೂ ಚಂದ್ರನಂತೆಯೂ ಬಿಳುಪಾದ ವೃಷಭವನ್ನು ದಾನ ಮಾಡುವವನು ವೃಷಭಯುಕ್ತವಾದ ಯಾನವನ್ನೇರಿ ರುದ್ರಲೋಕವನ್ನು ಸೇರುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಆ ತೀರ್ಥದಲ್ಲಿ ಚೂರು ಪೂರ್ಣವಾದ ಪಾತ್ರೆಯನ್ನು ಒಂದನ್ನಾದರೂ ದಾನ ಮಾಡಬೇಕು. ಪಾಯಸವನ್ನು, ಮಧುವನ್ನು, ನಾನಾ ಭಕ್ಷ್ಯಗಳನ್ನು ಭೋಜನ ಮಾಡಿಸಬೇಕು. ಹೀಗೆ ತನ್ನ ಶಕ್ತಿಗನುಸಾರವಾಗಿ ಭೋಜನ ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು. ಇಲ್ಲಿ ನಡೆಸಿದ ಒಂದೊಂದು ಕರ್ಮವು ಆ ತೀರ್ಥದ ಮಹಿಮೆಯಿಂದ ಕೋಟಿ ಗುಣಯುಕ್ತವಾಗುವುದು. ನರ್ಮದಾ ನದಿಯಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಶಿವಪೂಜೆಯನ್ನು ಮಾಡುವವನು ತೀರ್ಥದ ಮಹಿಮೆಯಿಂದ ಎಂದೆಂದಿಗೂ ದುರ್ಗತಿಯನ್ನು ಅರಿಯಲಾರನು. ಈ ತೀರ್ಥದಲ್ಲಿ ಪ್ರಾಣತ್ಯಾಗ ಮಾಡುವವನು ಸರ್ವ ಪಾಪಗಳನ್ನು ಕಳೆದು ಈಶ್ವರನಿರುವಲ್ಲಿಗೆ ಹೋಗಿ ಸೇರುವನು. ಮತ್ತು ಆ ತೀರ್ಥದಲ್ಲಿ ಜಲಪ್ರವೇಶ ಮಾಡಿ ಪ್ರಾಣವನ್ನು ಬಿಡುವವನು ಹಂಸದಿಂದ ಕೂಡಿದ ಯಾನವನ್ನೇರಿ ರುದ್ರಲೋಕವನ್ನು ಸೇರುವನು. ಚಂದ್ರನು, ಸೂರ್ಯನು, ಹಿಮವತ್ ಪರ್ವತವು, ಸಮುದ್ರವು, ಗಂಗೆಯೇ ಮೊದಲಾದ ನದಿಗಳು ಇರುವವರೆಗೂ ಇವನು ಸ್ವರ್ಗದಲ್ಲಿ ಪೂಜೆಗೊಳ್ಳುವನು. ಆ ತೀರ್ಥದಲ್ಲಿ ನಿರಶನ ವ್ರತವನ್ನು ಮಾಡುವವನು ಪುನಃ ಗರ್ಭವಾಸವನ್ನು ಅನುಭವಿಸುವುದೇ ಇಲ್ಲ. ಮುಂದೆ ಅಟವಿ ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡುವವನು ದೇವೇಂದ್ರನೊಡನೆ ಅರ್ಧಾಸನವನ್ನು ಹೊಂದುವನು. ಮುಂದೆ ಸರ್ವ ಪಾಪಗಳನ್ನು ಪರಿಹರಿಸುವ ಶೃಂಗತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡುವವನು ಖಂಡಿತವಾಗಿಯೂ ಗಣಾಧಿಪತ್ಯವನ್ನು ಹೊಂದುವನು.
ಜಗತ್ತಿನಲ್ಲಿ ಪ್ರಸಿದ್ಧವಾದ ಏರಂಡಿ ನರ್ಮದಾ ಸಂಗಮವನ್ನು ಸೇರಿ ಸರ್ವ ಪಾಪಗಳನ್ನು ಪರಿಹರಿಸುವ ಮಹಾಪುಣ್ಯತಮವಾದ ಅಲ್ಲಿರುವ ತೀರ್ಥವನ್ನು ಸೇವಿಸಬೇಕು. ಅಲ್ಲಿ ಉಪವಾಸವನ್ನು ಕೈಗೊಂಡು ಬ್ರಹ್ಮವಸ್ತುವನ್ನು ಸತ್ಯವೆಂದು ತಿಳಿದು ಸ್ನಾನ ಮಾಡುವವನು ಬ್ರಹ್ಮಹತ್ಯೆಯಿಂದ ಮುಕ್ತನಾಗುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮುಂದೆ ನರ್ಮದಾ ಸಮುದ್ರ ಸಂಗಮವನ್ನು ಸೇರಿ ಹಿಂದೆ ವಿಷ್ಣುವಿಗೆ ಸಿದ್ಧಿಪ್ರದವಾದ ಜಮದಗ್ನಿ ಎಂಬ ಕ್ಷೇತ್ರವನ್ನು ಸೇವಿಸಬೇಕು. ಆ ನರ್ಮದೋ ದಧಿ ಸಂಗಮದಲ್ಲಿ ಪೂರ್ವಕಾಲದಲ್ಲಿ ಇಂದ್ರನು ಅನೇಕ ಯಜ್ಞಗಳನ್ನು ನಡೆಸಿ ದೇವತೆಗಳಿಗೆ ರಾಜನಾದನು. ಇಂತಹ ಸ್ಥಳದಲ್ಲಿ ಸ್ನಾನ ಮಾಡಬೇಕು. ಹೀಗೆ ಸ್ನಾನ ಮಾಡುವವನು ಅಶ್ವಮೇಧ ಯಾಗದ 3ರಷ್ಟು ಫಲವನ್ನು ಹೊಂದುವನು. ಅಲ್ಲಿಯೇ ಪಶ್ಚಿಮ ಸಮುದ್ರಕ್ಕೆ ಸೇರಿದ ಹಾಗೆ ಮುಕ್ತಿಯನ್ನು ಕೊಡುವ ಕ್ಷೇತ್ರವೊಂದಿರುವುದು. ಅಲ್ಲಿರುವ ವಿಮಲೇಶ್ವರನನ್ನು ದೇವತೆಗಳು, ಗಂಧರ್ವರು, ಋಷಿಗಳು, ಸಿದ್ಧರು, ಚಾರಣರು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ 3 ಕಾಲಗಳಲ್ಲಿಯೂ ಪೂಜಿಸುವರು. ಇಲ್ಲಿರುವ ವಿಮಲೇಶ್ವರ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಆಚರಿಸುವವನು ಸರ್ವ ಪಾಪಗಳಿಂದ ಮುಕ್ತವಾದ ಅಂತಃಕರಣವುಳ್ಳವನಾಗಿ ರುದ್ರಲೋಕದಲ್ಲಿ ಪೂಜ್ಯನಾಗುವನು. ಈ ವಿಮಲೇಶ ತೀರ್ಥಕ್ಕಿಂತಲೂ ಶ್ರೇಷ್ಠವಾದ ತೀರ್ಥವು ಹಿಂದೆ ಹುಟ್ಟಲೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅಲ್ಲಿ ಉಪವಾಸ ಪರರಾಗಿ ವಿಮಲೇಶ್ವರನ ದರ್ಶನ ಮಾಡುವವರು ಸರ್ವ ಪಾಪಗಳಿಂದ ಬಿಡಲ್ಪಟ್ಟವರಾಗಿ ರುದ್ರಲೋಕದಲ್ಲಿ ಪೂಜೆಗೊಳ್ಳುವರು. ಮುಂದೆ ಕೇಶಿನಿ ತೀರ್ಥವನ್ನು ಸೇರಿ ಉಪವಾಸದಿಂದ ಕೂಡಿ ಸ್ನಾನವನ್ನು ಮಾಡಬೇಕು. ಅಲ್ಲಿ 1 ರಾತ್ರಿ ಉಪವಾಸ ಮಾಡಿ ಶೌಚಾದಿ ನಿಯಮಗಳಿಂದಲೂ ಆಹಾರ ನಿಯಮಗಳಿಂದಲೂ ಕೂಡಿ ವಾಸಿಸುವನು ಆ ತೀರ್ಥದ ಮಹಿಮೆಯಿಂದ ಬ್ರಹ್ಮಹತ್ಯ ದೋಷದಿಂದ ಮುಕ್ತನಾಗುವನು. ಮುಂದೆ ಸರ್ವತೀರ್ಥಾಭಿಷೇಕವೆಂಬ ತೀರ್ಥವನ್ನು ಸಾಗರೇಶ್ವರನನ್ನು ನೋಡುವವನು ಅಲ್ಲಿ 1 ಯೋಜನ ಪ್ರದೇಶದಲ್ಲಿ ಸುಳಿಯ ಮಧ್ಯದಲ್ಲಿ ಈಶ್ವರನು ವಾಸಿಸುವನು. ಈ ಈಶ್ವರನ ದರ್ಶನ ಮಾಡಿದ ಮಾತ್ರದಿಂದಲೇ ಸರ್ವತೀರ್ಥಗಳ ಯಾತ್ರೆಯನ್ನು ಮಾಡಿದಂತಾಗುವುದು ಮತ್ತು ಈ ತೀರ್ಥದ ದರ್ಶನದಿಂದ ಪಾಪಗಳನ್ನೆಲ್ಲ ಕಳೆದು ರುದ್ರಲೋಕವನ್ನು ಸೇರುವನು. ಅಮರಕಂಟಕವನ್ನು ಪ್ರಾರಂಭಿಸಿ ನರ್ಮದಾ ಸಂಗಮದವರೆಗೆ 10 ಕೋಟಿ ತೀರ್ಥಗಳಿರುವವು. ಅಗ್ನಿಹೋತ್ರವನ್ನಾಚರಿಸುತ್ತಾ ಸರ್ವ ಯಜ್ಞಗಳನ್ನು ಅನುಷ್ಠಿಸುತ್ತಿರುವ ದಿವ್ಯಜ್ಞಾನಿಗಳಾದ ಕೋಟ್ಯಾಂತರ ಋಷಿಗಳು ಸ್ವಭಾವದಿಂದ ನಿತ್ಯವಾಗಿ ತೀರ್ಥದಿಂದ ತೀರ್ಥಾಂತರ ಯಾತ್ರೆಯನ್ನು ಮಾಡುತ್ತಾ ಇರುವರು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಆದುದರಿಂದಲೇ ಇಷ್ಟಾರ್ಥವನ್ನು ಕೊಡುವ ಈ ನದಿಗಳನ್ನು ಸರ್ವರೂ ಸೇವಿಸುತ್ತಲಿರುವರು. ಎಲೆ ಪಾಂಡುಪುತ್ರನೇ, ಈ ತೀರ್ಥಾಟನವನ್ನು ಪಠಿಸುವವರು ಮತ್ತು ಕೇಳುವವರು ಕೂಡ ಭಕ್ತಿಯಿಂದ ಸರ್ವ ತೀರ್ಥಗಳಲ್ಲೂ ಸ್ನಾನ ಮಾಡಿದಂತಾಗುವರು. ಮತ್ತು ಹೀಗೆ ಮಾಡುವವನ ವಿಷಯದಲ್ಲಿ ನರ್ಮದೆಯು ಸಂತುಷ್ಟಳಾಗುವಳು, ಶಿವನು ತುಷ್ಟನಾಗುವನು, ಮಾರ್ಕಂಡೇಯ ಮಹಾಮುನಿಯು ಸಂತುಷ್ಟನಾಗುವನು. ಮತ್ತು ಹೀಗೆ ಹೇಳಿ ಕೇಳುವ ಹೆಂಗಸು ಬಂಜೆಯಾಗಿದ್ದರೂ ಪುತ್ರರನ್ನು ಹೊಂದುವಳು. ದೌರ್ಭಾಗಿನಿಯು ಸೌಭಾಗ್ಯವನ್ನು ಹೊಂದುವಳು. ವಿವಾಹವನ್ನು ಅಪೇಕ್ಷಿಸುವ ಪುರುಷನು ಅನೂಢಳಾದ ಕನ್ಯೆಯನ್ನು ಹೊಂದುವನು. ಪ್ರತಿಯೊಬ್ಬನೂ ತನ್ನ ತನ್ನ ಅಪೇಕ್ಷೆಯಂತೆ ಫಲವನ್ನು ಹೊಂದುವನು. ಈ ವಿಷಯದಲ್ಲಿ ಚರ್ಚಿಸಬೇಕಾಗಿಲ್ಲ. ಮತ್ತು ಬ್ರಾಹ್ಮಣನಿಗೆ ವೇದಲಾಭ ಉಂಟಾಗುವುದು. ಕ್ಷತ್ರಿಯನು ಜಯಶಾಲಿಯಾಗುವನು, ವೈಶ್ಯನು ಧಾನ್ಯ ಸಮೃದ್ಧನಾಗುವನು, ಶೂದ್ರನು ಸದ್ಗತಿಯನ್ನು ಹೊಂದುವನು, ಮೂರ್ಖನು ವಿದ್ಯಾವಂತನಾಗುವನು. 3 ಕಾಲಗಳಲ್ಲಿಯೂ ಪಠಿಸುವ ಮನುಷ್ಯನು ನರಕವನ್ನು ನೋಡಲಾರನು, ನೀಚ ಜನ್ಮವು ಹೊಂದುವುದೇ ಇಲ್ಲವು. ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ 21ನೇ ಅಧ್ಯಾಯ ಮುಗಿಯಿತು.